ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಾ. ಫ್ರೆಂಡ್ಸ್, ಇವತ್ತು ನಾವು ಲಿವರ್ ಫ್ರೈ ಯಾವ ರೀತಿ ತಯಾರು ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು. ಫ್ರೆಂಡ್ಸ್, ನಾನು ಇಲ್ಲಿ ಅರ್ಧ kg ಲಿವರ್ನ ತಗೊಂಡಿದ್ದೀನಿ. ಒಂದು ಟೊಮೆಟೊ, ಒಂದು ದೊಡ್ಡದಾದ ಆನಿಯನ್ನು, 4 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ನಂತರ 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ಈಗ ಮಾಡುವ ವಿಧಾನ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೋಬೇಕು. ನಂತರ ಪಾತ್ರೆ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಬೇಕು. ನಂತರ ಎಣ್ಣೆ ಬಿಸಿ ಆದಮೇಲೆ ನಾವು ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಚಿಲ್ಲಿ ಪೌಡ್ರು, ಧನಿಯಾ, ಗರಂ ಮಸಾಲ, ಉಪ್ಪು, ಸ್ವಲ್ಪ ಅರಿಶಿನ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆದ ನಂತರ ನಾವು ಹೆಚ್ಕೊಂಡಿರೋ ಟೊಮೆಟೊನ ಹಾಕಬೇಕು. ಟೊಮೆಟೊನ ಸಹ ಫ್ರೈ ಮಾಡಬೇಕು. ಟೊಮೆಟೊ ಸ್ವಲ್ಪ ಸ್ಮೂತ್ ಆದಮೇಲೆ ನಾವು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿರೋ ಲಿವರ್ನ ಹಾಕಬೇಕು. ಇವೆಲ್ಲ ಒಟ್ಟಿಗೆ ಸೇರಿಸಿ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಲಿವರು ತುಂಬಾ ಹೆಲ್ದಿ ಫುಡ್ಡು. ಎಸ್ಪೆಷಲಿ ಪ್ರೆಗ್ನೆಂಟ್ ವುಮೆನ್ಸ್ ಯಾರಿರ್ತಾರೆ ಮತ್ತು ಮಕ್ಕಳಿಗೆ ಹಾಲುಣಿಸುವ ತಾಯಂದಿರಿರ್ತಾರಲ್ವ, ಫೀಡಿಂಗ್ ಮದರ್ಸ್, ಅವರು ಅಟ್ಲೀಸ್ಟು ವಾರದಲ್ಲಿ ಒಂದು 2 ಟೈಮ್ ಆದರೂ ಲಿವರ್ನ ತಿನ್ನಬೇಕು. ಯಾಕಂದರೆ ಲಿವರಲ್ಲಿ ತುಂಬ ಐರನ್ ಇರೋದ್ರಿಂದ ಮತ್ತು ವಿಟಮಿನ್ B12 ಇರೋದ್ರಿಂದ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಂತರ ಒಂದು ಗ್ಲಾಸ್ ನೀರನ್ನು ಹಾಕಿ ಒಂದು 5ರಿಂದ 10 ನಿಮಿಷ ಬೇಯಕ್ಕೆ ಬಿಡಬೇಕು. ಫ್ರೆಂಡ್ಸ್, ನಾನು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಆಫೀಸರಾಗಿ ಕೆಲಸ ಮಾಡ್ತೀನಿ. ನಾವು ಪ್ರತಿದಿನ 10 ಮಕ್ಕಳನ್ನ ನೋಡ್ತೀವಿ. ಸುಮಾರು ಜನ ಐರನ್ ಡೆಫಿಷಿಯನ್ಸಿ ಮತ್ತು ವಿಟಮಿನ್ B ಡೆಫಿಷಿಯನ್ಸಿ ಸಮಸ್ಯೆಯಿಂದ ಹಾಸ್ಪಿಟ್ಲಿಗೆ ಬಂದು 14 ಡೇಸ್ ಇದ್ದು ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗ್ತಾರೆ. ನಾವು ವಾರದಲ್ಲಿ ಈ ಥರ ಒಂದು 2 ದಿನ ಹೆಲ್ದಿ ಫುಡ್ನ ತಿನ್ನೋದ್ರಿಂದ ಖಂಡಿತ ನಮಗೆ ರಕ್ತಹೀನತೆ ಅನ್ನೋ ಸಮಸ್ಯೆ ಏನಿದೆ ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಫ್ರೆಂಡ್ಸ್, ನಂತರ 1 ಸ್ಪೂನ್ ಪೆಪ್ಪರನ್ನು ಹಾಕಿ ನಾವು ಆಲ್ರೆಡಿ ಚಾಪ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಪುದೀನನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ನಮ್ಮ ಲಿವರ್ ಫ್ರೈ ರೆಡಿ ಆಗುತ್ತೆ. ಫ್ರೆಂಡ್ಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಎಲ್ಲ ಮಾಡ್ತೀನಿ ಹೆಲ್ತಿಗೆ ಸಂಬಂಧಪಟ್ಟಿರೋದು, ಯಾವ ಫುಡ್ ಒಳ್ಳೆಯದು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.